ಹಾಯ್ ಫ್ರೆಂಡ್ಸ್, ಉಮಾನಂದ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ತೆಂಗಿನಕಾಯಿಯ ಮಹತ್ವದ ಬಗ್ಗೆ ಸ್ವಲ್ಪ ತಿಳಿಸ್ತೀನಿ. ತೆಂಗಿನಕಾಯಿ ಇದೊಂದು ಅಪರೂಪದ ಕಾಯಿ. ಇದಕ್ಕೆ ಕಲ್ಪವೃಕ್ಷ ಅನ್ನುತ್ತಾರೆ. ಯಾಕೆಂದರೆ ಇದರಲ್ಲಿ ಕಾಯಿ, ಮರ, ಕಾಂಡ ಪ್ರತಿಯೊಂದು ಇದರಲ್ಲಿ ಪ್ರಯೋಜನವಿದೆ. ಹಾಗಾಗಿ ಅಲ್ಲದೆ ಯಾವಾಗಲೂ ವರ್ಷ ಇಡೀ ಕಾಯಿ ಇರುತ್ತೆ. ಕೆಲವು ಕಡೆ ತೆಂಗಿನಕಾಯಿಯನ್ನು ಪೂಜೆಗಿಡುವಾಗ ಮೇಲೆ ಜುಟ್ಟ ಇರಲೇಬೇಕು ಅನ್ನುತ್ತಾರೆ. ಯಾಕೆಂದರೆ ಅದು ಶಿವನ ತಲೆಯ ಮೇಲೆ ಜುಟ್ಟೆಂದು ಭಾವಿಸುತ್ತಾರೆ. ಯಾಕೆಂದರೆ ತೆಂಗಿನಕಾಯಿಗೆ 3 ಕಣ್ಣಿರುತ್ತೆ. ಹಾಗಾಗಿ ಅದು ಶಿವನ ರೂಪ, ಪ್ರತಿರೂಪ ಅಂತ ಭಾವಿಸಿ ಜುಟ್ಟು ಇರಲೇಬೇಕು ಅಂತಾರೆ. ಯಾವುದೇ ಕಲಶ ಸ್ಥಾಪನೆ ಇರಲಿ, ಅದಕ್ಕೆ ತೆಂಗಿನಕಾಯಿ ಬೇಕೇ ಬೇಕು. ಒಳ್ಳೆಯ ಕಾರ್ಯಕ್ಕೂ ಅಪರ ಕಾರ್ಯಕ್ಕೂ ತೆಂಗಿನಕಾಯಿ ಬೇಕೇ ಬೇಕು. ನಮ್ಮ ಭಾರತ ದೇಶದ ದೇವಸ್ಥಾನಗಳಲ್ಲಿ ಅತ್ಯಂತ ಪ್ರಮುಖ ಸಮರ್ಪಣಾ ವಸ್ತುವೆಂದರೆ ತೆಂಗಿನಕಾಯಿ. ವಿವಾಹ ಮಹೋತ್ಸವ, ಹಬ್ಬ ಹರಿದಿನ, ನೂತನ ವಾಹನಗಳ ಪೂಜೆ, ಗೃಹ ಪ್ರವೇಶ, ರಥೋತ್ಸವ ಇತ್ಯಾದಿ ಎಲ್ಲ ಸಂದರ್ಭದಲ್ಲೂ ತೆಂಗಿನಕಾಯಿಯನ್ನು ಸಮರ್ಪಿಸುವುದುಂಟು. ನೀರು ತುಂಬಿರುವ ಒಂದು ಕಲಶವನ್ನು ಸುಂದರವಾಗಿ ಅಲಂಕರಿಸಿ ಅದರ ಬಾಯಿಯಲ್ಲಿ ಮಾವಿನ ಎಲೆಗಳನ್ನು ಇರಿಸಿ ಅದರ ಒಳಗಡೆ ಅರಿಶಿನ, ಕುಂಕುಮ, ನಾಣ್ಯ ಹೀಗೆಲ್ಲ ಹಾಕಿ ಮಧ್ಯದಲ್ಲಿ ಒಂದು ತೆಂಗಿನಕಾಯಿಯನ್ನು ಇಟ್ಟು ಮೇಲೆ ಒಂದು ವಸ್ತ್ರವನ್ನು ಅದಕ್ಕೆ ತಲೆಯ ಮೇಲೆ ಇಟ್ಟು ಪರಮಾತ್ಮನನ್ನು ಅದರಲ್ಲಿ ಆಹ್ವಾನಿಸಿ ಪೂಜಿಸುವುದುಂಟು. ಪೂರ್ಣಕುಂಭ ಸ್ವಾಗತವೆಂದಾಗಂತೂ ತೆಂಗಿನಕಾಯಿಗೆ ಪ್ರಧಾನ ಸ್ಥಾನವಿದೆ. ಇನ್ನು ಬುದ್ಧಿ ಕುಶಲತೆಗೆ, ಮೇಧಸ್ಸಿನ ಅಭಿವೃದ್ಧಿಗೆ ಔಷಧದಂತೆ ಕೆಲಸ ಮಾಡುವ ದಿವ್ಯಶಕ್ತಿ ಈ ತೆಂಗಿನಕಾಯಿಗಿದೆ. ಈ ತೆಂಗಿನಕಾಯಿ ಅಂದರೆ ಪ್ರತಿದಿನವೂ ಕೊಬ್ಬರಿಯನ್ನು ತಿನ್ನುತ್ತಿದ್ದರೆ ನೆನಪಿನ ಶಕ್ತಿ ಬೆಳೆಯುತ್ತದೆ, ಶರೀರಕ್ಕೆ ಕಾಂತಿ ಮತ್ತು ಬಣ್ಣ ಬರುತ್ತದೆ, ಕೂದಲು ಸದೃಢವಾಗಿ ಬೆಳೆಯುತ್ತವೆ, ತ್ವರಿತವಾಗಿ ಆಹಾರವು ಜೀರ್ಣವಾಗುತ್ತದೆ, ಶರೀರದಲ್ಲಿನ ಉಷ್ಣತೆಯನ್ನು ಕಾಪಾಡುತ್ತದೆ, ಚರ್ಮವು ಮುದುಡಿ ಹೋಗದಂತೆ ರಕ್ಷಣೆ ಕೊಡುತ್ತದೆ, ರೋಮ ರಂಧ್ರಗಳು ಪರಿಶುಭ್ರವಾಗಿರುತ್ತವೆ. ಈ ಕಾರಣದಿಂದ ತಲೆಯ ಕೂದಲಿಗೆ ಈ ಎಣ್ಣೆಯನ್ನು ಉಪಯೋಗಿಸುತ್ತಾರೆ. ಈ ತೆಂಗಿನಕಾಯಿ ಎಣ್ಣೆ ಹಚ್ಚಿದವರ ಕೂದಲು ನೋಡಿದರೆ ನೀವು ತುಂಬಾ ಉದ್ದ ಇರುತ್ತೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇತ್ತಿತ್ತಲಾಗಿ ಯಾರೂ ತೆಂಗಿನ ಎಣ್ಣೆಯನ್ನು ತಲೆಗೆ ತಟ್ಟಿಸೋದೇ ಇಲ್ಲ. ಮೊದಲೆಲ್ಲ ತಲೆಗೆ, ಮೈಗೆ ಲೇಪನ ಮಾಡಿಕೊಳ್ಳುತ್ತಿದ್ದರು. ನಾನು ನಮ್ಮ ಫ್ರೆಂಡ್ಸ್ ಹತ್ರ ಕೇಳಿದೆ, ಇಷ್ಟು ಉದ್ದ ಬರ್ಲಿಕ್ಕೆ ಕಾರಣ ಏನು ಅಂತ. ಪ್ಯೂರ್ ತೆಂಗಿನೆಣ್ಣೆಯಿಂದ ಮಸಾಜ್ ಮಾಡ್ತೇವೆ ಅಂತ ಅಂದರು. ಅತೀ ಉಷ್ಣತೆಯ ವಾತಾವರಣದಲ್ಲೂ ಅತಿ ಚಳಿಯ ವಾತಾವರಣದಲ್ಲೂ ಬೆಳೆಯುತ್ತದೆ. ಸಿಹಿ ನೀರು ಮತ್ತು ಉಪ್ಪು ನೀರಿನಿಂದಲೂ ಬೆಳೆಯುವ ವೃಕ್ಷವೇ ತೆಂಗಿನ ಮರ. ಇದುವೇ ಕಲ್ಪವೃಕ್ಷ. ಬಯಸಿದ್ದ ಎಲ್ಲವನ್ನೂ ಕೊಡುವ ಮರವೆಂದರ್ಥ. ಆಹಾರಕ್ಕೂ ಔಷಧಕ್ಕೂ ಉಪಯೋಗವಾಗುವ ಮರವಿದು. ಈ ಮರದ ಕಾಯಿಗಳು, ಎಲೆಗಳೂ ಸಹ ಉಪಯೋಗಕರವಾಗಿವೆ. ಈ ಕಾಯಿ ಬಗ್ಗೆ ಹೇಳಬೇಕಾದರೆ ಇದೊಂದು ವಿಚಿತ್ರವಾದ ಫಲ. ಇದರೊಳಗೆ ಮಾತ್ರ ಅತಿ ಸ್ವಚ್ಛವಾದ ಸಿಹಿ ನೀರಿರುತ್ತದೆ. ಈ ರೀತಿ ಗಂಗೆಯನ್ನು ತುಂಬಿಕೊಂಡಿರುವ ಮಹತ್ವ ತೆಂಗಿನಕಾಯಿಗೆ ಮಾತ್ರ ಇದೆ. ತೆಂಗಿನ ಮರಕ್ಕೆ ವಿಧ ವಿಧವಾದಂಥ ಪಕ್ಷಿಗಳು ಬಂದು ಕೂತ್ಕೋತಾವೆ. ಅದರಲ್ಲಿ ಒಂದು ಪಕ್ಷಿಯನ್ನು ಮಾತ್ರ ನಾನು ತೋರಿಸ್ತೀನಿ. ಮೊದಲೆಲ್ಲ ಒಂದು ಗಿಡಕ್ಕೆ 100 ಕಾಯಿ ಬಿಟ್ಟರೆ 90 ಕಾಯಿ ಮನೆಗೆ ಬರುತ್ತಿದ್ದವು. ಇವಾಗ 100 ಕಾಯಿಯಲ್ಲಿ 90 ಕಾಯಿ ಉದುರಿ 10 ಕಾಯಿ ಮನೆಗೆ ಬರುತ್ತದೆ. ಏಕೆಂದರೆ ಅವನ್ನು ತಿನ್ನುವ ಬಾಧೆಗಳು ಬಹಳವಾಗಿದೆ. ಇಣಚಿ, ಕೆಂಪು ಕಾಗೆ, ಮಂಗಗಳ ಕಾಟವಂತೂ ವಿಪರೀತವಾಗಿದೆ. ಎಳನೀರನ್ನೇ ಕುಡಿದು ಬಿಸಾಕ್ತವೆ. ಒಳಗಿನ ಕೊಬ್ಬರಿಯನ್ನು ಹಸಿ ಇರುವಾಗ ಅಡಿಗೆಗೆ ಬಳಸುತ್ತಾರೆ. ಅದನ್ನೇ ಒಣಗಿಸಿ ಎಣ್ಣೆಯನ್ನು ಮಾಡುತ್ತಾರೆ. ನಾನು ನಿಮಗೆ ಇದೊಂದು ವಿಡಿಯೋದಲ್ಲಿ ಕೊಬ್ಬರಿಯಿಂದ ಎಣ್ಣೆಯನ್ನು ಹೇಗೆ ತೆಗಿತಾರೆ ಅನ್ನೋ ವಿಡಿಯೋ ನಿಮಗೆ ಹಾಕಿದ್ದೆ. ಅದನ್ನು ತೆಗೆದು ನೋಡಿ. ಇನ್ನು ಪೂಜೆಯ ಸಂದರ್ಭದಲ್ಲಿ, ನೈವೇದ್ಯದ ಸಂದರ್ಭದಲ್ಲಿ ಇದನ್ನು ಒಡೆದು 2 ಹೋಳುಗಳನ್ನಾಗಿ ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತೇವೆ. ನಂತರ ಅದನ್ನು ಪ್ರಸಾದ ರೂಪದಲ್ಲಿ ಹಂಚ್ತೇವೆ. ಪರಮೇಶ್ವರನ ಪ್ರೀತ್ಯರ್ಥವಾಗಿ ಅಥವಾ ನಮ್ಮಿಚ್ಛೆಗಳನ್ನು ಪೂರೈಸಿಕೊಳ್ಳುವ ಸಲುವಾಗಿ ತೆಂಗಿನಕಾಯಿಯನ್ನು ಸಮರ್ಪಿಸುತ್ತೇವೆ. ಹೋಮ ಹವನಗಳಲ್ಲಿ ಪೂರ್ಣಾಹುತಿಯ ಸಮಯದಲ್ಲಿ
ತೆಂಗಿನಕಾಯಿ ಅಥವಾ ಕೊಬ್ಬರಿಯನ್ನು ಹೆಚ್ಚು ಉಪಯೋಗಿಸುವುದುಂಟು. ಇದರ ಗರಿಗಳಿಂದ ಚಾಪೆ ಬುಟ್ಟಿಗಳನ್ನು ಹೆಣೆಯುತ್ತಾರೆ. ಅಲ್ಲದೆ ಮನೆಯ ಚಾವಣಿಗೂ ಬಳಸುತ್ತಾರೆ. ಇದರ ನಾರಿನಿಂದ ಹಗ್ಗ ಮ್ಯಾಟುಗಳನ್ನು ತಯಾರಿಸುತ್ತಾರೆ. ಇದರ ಎಲೆಗಳ ಗರಿಯನ್ನು ಉರುವಲನ್ನಾಗಿ ಬಳಸುತ್ತಾರೆ. ಇನ್ನು ಇದರ ಕಾಂಡವನ್ನು ಮನೆ ಕಟ್ಟಲು ಉಪಯೋಗಿಸುತ್ತಾರೆ. ಚಿಪ್ಪಿನಿಂದ ಕರಕುಶಲ ವಸ್ತುಗಳನ್ನಾಗಿ ತಯಾರಿಸುತ್ತಾರೆ. ಇದರ ಚಿಪ್ಪು ಈಗ ವಿದೇಶಕ್ಕೆ ರವಾನೆ ಆಗ್ತಾ ಇದೆ ಕರಕುಶಲ ವಸ್ತು ತಯಾರಿಕೆಗಾಗಿ. ಹಾಗಾಗಿ ತೆಂಗಿನಕಾಯಿಯಲ್ಲಿಯ ಮಹತ್ವ ಇನ್ಯಾವುದೇ ಕಾಯಿಯಲ್ಲೂ ಇಲ್ಲ. ಇನ್ನು ಅನಾರೋಗ್ಯ ಇದ್ದವರಿಗೆ ಅಥವಾ ಆರೋಗ್ಯ ಇದ್ದವರು ಕೂಡ ಇದನ್ನು ಎಳನೀರಾಗಿ, ಅಂದರೆ ಇನ್ನು ಕೊಬ್ಬರಿ ಆಗಿರೋದಿಲ್ಲ ಅಷ್ಟರ ಒಳಗೆ ಕುಡಿದರೆ ಇದು ಎಳನೀರು ಅಂತೇವೆ. ಈ ಎಳನೀರು ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಎಳನೀರಿನಲ್ಲಿ ವಿಟಮಿನ್ ಸಿ ಅಂದರೆ ಅಸ್ಕೋರ್ಬಿಕ್ ಆಸಿಡ್ ಮತ್ತು ಬಿ ಗ್ರೂಪ್ ವಿಟಮಿನ್ ಬಿ ಇಂದ 9 ತನಕ ಇರುತ್ತದೆ. ಇದರ ಜೊತೆಗೆ ಪೊಟ್ಯಾಸಿಯಂ, ಸೋಡಿಯಂ ಮತ್ತು ಮ್ಯಾಗ್ನೀಸಿಯಂನಂತಹ ಪ್ರಮುಖ ಎಲೆಕ್ಟ್ರೋಲೈಟ್ಗಳು ಸಮೃದ್ಧವಾಗಿವೆ. ವೀಕ್ಷಕರೇ, ಹೇಳುತ್ತಾ ಹೋದರೆ ಇನ್ನೂ ಅನೇಕ ರೀತಿಯ ಪ್ರಯೋಜನಗಳಿದೆ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಆಲ್ ಅಂತ ಬೆಲ್ಲ ಎಕ್ಕೊಂಡು ಬಾರಿಸಿ ಒಂದು ಲೈಕ್ ಕೊಡಿ. ನೋಡಿ, ಇಷ್ಟು ಸಣ್ಣ ಕಾಯಿಯಿಂದ ಹಿಡಿದು ದೊಡ್ಡ ಕಾಯಿ ತನಕ ಇರುತ್ತೆ. ಇದಕ್ಕಿಂತಲೂ ದೊಡ್ಡ ಕಾಯಿ ಇರುತ್ತೆ. ಇನ್ನು ತೆಂಗಿನ ಮರ ತುಂಬ ಉದ್ದವಾಗಿ ಬೆಳೆಯುತ್ತೆ. 3 ವರ್ಷದ ಗಿಡದಿಂದ ಕಾಯಿ ಕೊಡಲು ಪ್ರಾರಂಭ ಮಾಡಿದರೆ 100 ವರ್ಷದ ತನಕ ಇದಕ್ಕೆ ಆಯಸ್ಸಿರುತ್ತೆ. ಅಲ್ಲಿ ತನಕ ಕಾಯಿ ಕೊಡುತ್ತೆ.